ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಂಟರ್ ಸೀಸನ್ ಫ್ಲವರ್ಸ್ ಎಲ್ಲ ಇವಾಗ ಮುಗ್ದೋಗಿರುತ್ತೆ. ಗಿಡಗಳೆಲ್ಲ ಒಣಗ್ತಾ ಬರ್ತಾ ಇರುತ್ತೆ. ಮಾರ್ಚ್, ಏಪ್ರಿಲ್ ಮತ್ತು ಮೇ ಈ 3 ತಿಂಗಳುಗಳು ಸೀಡ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ರೈಟ್ ಟೈಮ್. ಕೆಲವು ಗಿಡಗಳು ಮಾರ್ಚಿಂದನೇ ಹೂ ಬಿಡೋದನ್ನ ನಿಲ್ಸಿರುತ್ತೆ. ಇನ್ನು ಕೆಲವು ಗಿಡಗಳು ಏಪ್ರಿಲ್ ಮತ್ತು ಮೇ ತನಕನೂ ಹೂ ಬರ್ತಾ ಇರುತ್ತೆ. ಹೂ ಬಂದು ಹೋಗಿ ಗಿಡ ಚೆನ್ನಾಗಿ ಒಣಗಿದ ಮೇಲೆ ನಾವು ಸೀಡ್ಸ್ನ ಕಲೆಕ್ಟ್ ಮಾಡ್ಕೋಬೇಕು. ಈ ಫ್ಲವರಿಂಗ್ ಸೀಡ್ಸ್ನ ಕಲೆಕ್ಟ್ ಮಾಡಲೇಬೇಕಾ ಅನ್ನೋರಿಗೆ ಕಂಪಲ್ಸರಿ ಏನಿಲ್ಲ. ಆದರೆ ನೆಕ್ಸ್ಟ್ ವಿಂಟರ್ ಸೀಸನ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ನಾವು ಪುನಃ ಮಾರ್ಕೆಟ್ಗೆ ಹೋಗಿ ಹೊಸದಾಗಿ ದುಡ್ಡು ಕೊಟ್ಟು ವಿಂಟರ್ ಸೀಡ್ಸ್ನ ತಗೊಳ್ಳೋದಿರಲ್ಲ. ಹಾಗೆ ಇವಾಗ ನಮ್ಮ ಹತ್ರ ಇರೋಂಥ ಕಲರ್ಸು ನೆಕ್ಸ್ಟ್ ಸೀಸನಲ್ಲಿ ನಮಗೆ ಸಿಗ್ದೇ ಇರ್ಬೋದು. ಸೀಡ್ಸ್ ಕಲೆಕ್ಟ್ ಮಾಡ್ಕೊಳ್ಳೋಕೆ ಮುಂಚೆ ಆ ಗಿಡ ಪೂರ್ತಿ ಒಣಗೋವರೆಗೆ ವೆಯ್ಟ್ ಮಾಡಬೇಕು. ಫುಲ್ ಬ್ರೌನ್ ಕಲರ್ ಆಗಿ ಡ್ರೈ ಆಗೋವರೆಗೆ ವೆಯ್ಟ್ ಮಾಡಬೇಕು. ಗಿಡದಲ್ಲಿರೋ ಎಲ್ಲ ಮೊಗ್ಗುಗಳು ಅರಳಿದ ಮೇಲೆ ಆ ಗಿಡ ನಿಧಾನವಾಗಿ ಒಣಗ್ತಾ ಬಂದಾಗೆ ನೀರು ಹಾಕೋದನ್ನ ನಿಲ್ಲಿಸ್ತೀನಿ. ಆ ಪಾಟ್ಗಳನ್ನೆಲ್ಲ ತೆಗೆದು ಒಂದೇ ಕಡೆ ಇಡ್ತೀನಿ. ಚೆನ್ನಾಗಿ ಬಿಸಿಲು ಬೀಳೋಂಥ ಜಾಗದಲ್ಲಿ ಆ ಗಿಡ ಪೂರ್ತಿ ಡ್ರೈ ಆಗಲಿ ಅಂತ ಒಂದೇ ಕಡೆ ಇಟ್ಟಿರ್ತೀನಿ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಪಿಟೂನಿಯಾ ಗಿಡಗಳು. ಪಿಟೂನಿಯಾ ವಿಡಿಯೋದಲ್ಲಿ ಆ ಗಿಡಗಳೆಲ್ಲ ಈ ರೀತಿ ಇತ್ತು. ಈ ಗಿಡಗಳೆಲ್ಲ ಚೆನ್ನಾಗಿ ಒಣಗಿ ಡ್ರೈ ಆಗೋವರೆಗೆ ವೆಯ್ಟ್ ಮಾಡ್ತಾ ಇದ್ದೆ. ಹಾಗಂತ ತುಂಬ ಲೇಟ್ ಕೂಡ ಮಾಡಬಾರ್ದು. ತುಂಬ ಲೇಟ್ ಮಾಡಿದರೆ ಗಿಡದಿಂದ ಸೀಡ್ಸ್ ಎಲ್ಲ ಹಾರಿಬಿಟ್ಟು ಬಿದ್ದೋಗಿರುತ್ತೆ. ಹೋಗ್ಬಿಟ್ಟು ಒಣಗೋಗಿರುತ್ತಲ್ಲ, ಇದನ್ನ ಕಟ್ ಮಾಡಿಬಿಟ್ಟು ತೆಗಿಬೇಕು. ಇದನ್ನ ಓಪನ್ ಮಾಡಿದರೆ ಇದರೊಳಗೆ ತುಂಬ ಚಿಕ್ಕದಾಗಿರೋಂಥ ಬ್ಲ್ಯಾಕ್ ಕಲರ್ ಸೀಡ್ಸ್ ಇರುತ್ತೆ. ಗಿಡ ಇನ್ನೂ ಸ್ವಲ್ಪ ಹಸಿಯಾಗೇ ಇದೆ, ಪೂರ್ತಿ ಒಣಗದೆ ಹೋದರೆ ನೀವು ಆ ಸೀಡ್ಸ್ನ ಕಟ್ ಮಾಡಿಬಿಟ್ಟು ಒಂದು ಟ್ರೇನಲ್ಲಿ ಅಥವಾ ನ್ಯೂಸ್ ಪೇಪರ್ ಮೇಲೆ ಹರಡ್ಬಿಟ್ಟು 1 ದಿನ ಅಥವಾ 2 ದಿನ ಚೆನ್ನಾಗಿ ಬಿಸಿಲಲ್ಲಿ ಡ್ರೈ ಮಾಡಬೇಕು. ಈ ಸೀಡ್ಸ್ನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ದೆ ಹೋದರೆ ನೆಕ್ಸ್ಟ್ ಸೀಸನ್ಗೆ ನಾವು ಹಾಕಿದಾಗ ಅದು ಜರ್ಮಿನೇಟ್ ಆಗಲ್ಲ. ಚೆನ್ನಾಗಿ ಒಣಗಿರೋಂಥ ಆ ಸೀಡ್ ಪಾಡ್ನ ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿಬಿಟ್ಟು ಓಪನ್ ಮಾಡಬೇಕು. ಅದರ ಒಳಗಡೆ ತುಂಬ ಚಿಕ್ಕದಾಗಿರೋಂಥ ಕಪ್ಪು ಸೀಡ್ಸ್ ಇರುತ್ತೆ. ಅದನ್ನು ಮಾತ್ರ ಕಲೆಕ್ಟ್ ಮಾಡ್ಕೋಬೇಕು. ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದ್ಬಿಡ್ಬೇಕು. ಇವಾಗ ತೋರಿಸ್ತಾ ಇದೀನಲ್ಲ, ಇದು ಡಯಾಂತಾಸ್ ಗಿಡ. ಇದರಲ್ಲಿ ಒಂದ್ ಗಿಡ ಹೂ ಬಿಟ್ಟು ಪೂರ್ತಿ ಒಣಗೋಗಿದೆ. ಇನ್ನೊಂದು ಗಿಡ ಲೇಟ್ ಆಗಿ ಬೆಳೆದಿದ್ದು. ಇವಾಗ ಡಯಾಂತಾಸ್ ಸೀಸನ್ ಇಲ್ಲದೆ ಇರೋದ್ರಿಂದ ಇದರಲ್ಲಿ 1-2 ಮೊಗ್ಗಿದೆ ಅಷ್ಟೇ. ಈ ಗಿಡ ಪೂರ್ತಿ ಒಣಗೋವರೆಗೆ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಅದನ್ನ ತೆಗಿತೀನಿ. ಈ ಡಯಾಂತಾಸ್ ಸೀಡ್ಸ್ ಅಷ್ಟೇ, ನೀವು ಬರೀ ಸೀಡ್ ಪಾಟ್ಗಳನ್ನ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಡ್ರೈ ಮಾಡಿಬಿಟ್ಟು ಆಮೇಲೆ ಈ ರೀತಿ ಓಪನ್ ಮಾಡಿಬಿಟ್ಟು ಕಲೆಕ್ಟ್ ಮಾಡ್ಬೋದು. ಈ ಡಯಾಂತಾಸ್ ಸೀಡ್ಸ್ ಎಷ್ಟು ಚಿಕ್ಕದಾಗಿರುತ್ತೆ ಅಂದ್ರೆ ಸಾಸಿವೆಗಿಂತನೂ ತುಂಬಾ ಚಿಕ್ಕದಾಗಿ ಕಣ್ಣಿಗೆ ಕಾಣಿಸದೇ ಇರೋಷ್ಟು ಚಿಕ್ಕದಾಗಿರುತ್ತೆ. ಈ ಬಿಡಿಸಿರುವಂಥ ಸೀಡ್ಸ್ನ ಕೂಡ ನೀವು ಒಂದಿನ ಬಿಸಿಲಲ್ಲಿ ಇಟ್ಬಿಟ್ಟು ಡ್ರೈ ಮಾಡ್ಬೋದು. ಒಳಗಡೆ ಸ್ವಲ್ಪ ಮಾಯ್ಶ್ಚರ್ ಇದ್ರೂ ಕೂಡ ಆ ಸೀಡ್ಸ್ ಹಾಳಾಗುತ್ತೆ. ಹಾಗಾಗಿ ನೀವು ಚೆನ್ನಾಗಿ ಬಿಸಿಲಲ್ಲಿ ಡ್ರೈ ಮಾಡಿಬಿಟ್ಟೆ ತೆಗೆದಿಡೋದು ಒಳ್ಳೆಯದು. ಸೀಡ್ಸ್ ಕಲೆಕ್ಟ್ ಮಾಡಿದ್ಮೇಲೆ ಇದನ್ನ ಯಾವ ರೀತಿ ಸ್ಟೋರ್ ಮಾಡಬೇಕು ಅಂದ್ರೆ ಚೆನ್ನಾಗಿ ಏರ್ ಟೈಟ್ ಇರೋಂಥ ಗಾಜಿನ ಬಾಟಲ್ ಅಥವಾ ಪ್ಲಾಸ್ಟಿಕ್ ಬಾಟಲಲ್ಲಿ ಸ್ಟೋರ್ ಮಾಡಿಡಬೇಕು. ಬಾಟಲ್ಗಳನ್ನ ಮೊದಲೇ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಡ್ರೈ ಮಾಡಿಟ್ಕೊಂಡಿರ್ಬೇಕು. ಕೆಲವು ಗಿಡಗಳ ಸೀಡ್ಸ್ ನೋಡೋಕ್ಕೆ ಒಂದೇ ರೀತಿ ಇರುತ್ತೆ, ಐಡೆಂಟಿಫೈ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅವಾಗ ಏನು ಮಾಡಬೇಕು, ಆ ಬಾಟಲ್ ಮೇಲೆ ಅದು ಯಾವ ಸೀಡ್ಸ್ ಅನ್ನೋದನ್ನ ಲೇಬಲ್ ಮಾಡಬೇಕು. ಅದ್ರ ಜೊತೆಗೆ ಆ ಸೀಡ್ಸ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೂಡ ಬರೆದಿಟ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯಾವ ಮಂತಲ್ಲಿ ಆ ಸೀಡ್ಸ್ನ ಹಾಕಬೇಕು ಅನ್ನೋದನ್ನ ಆ ಮಂತ್ ಹೆಸರನ್ನ ನೀವು ಆ ಲೇಬಲ್ ಮೇಲೆ ಬರೆದಿಟ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಈ ರೀತಿ ಗಾಳಿ ಆಡದೇ ಇರೋಂಥ ಪ್ಲಾಸ್ಟಿಕ್ ಜಿಪ್ಲಾಕ್ ಕವರಲ್ಲಿ ಕೂಡ ಹಾಕಿಡ್ಬೋದು. ಈ ಸೀಡ್ಸ್ ಹಾಕಿಟ್ಟಿರುವಂಥ ಕವರ್ಗಳು ಮತ್ತು ಬಾಟಲ್ಗಳನ್ನ ಮನೆ ಒಳಗಡೆ ಕಬೋರ್ಡ್ ಒಳಗೆ ಅಥವಾ ಡ್ರಾಯರ್ ಅಲ್ಲಿ ತೆಗೆದಿಡಬಹುದು. ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ. ಮಳೆಗಾಲದಲ್ಲಿ ಬಿಳಿ ಬಿಳಿ ಫಂಗಸ್ ತರ ಆಗುತ್ತೆ. ಆ ರೀತಿ ಏನಾದರೂ ಕಬೋರ್ಡ್ ಅಲ್ಲಾದ್ರೆ ಅಥವಾ ಕಬೋರ್ಡ್ ಅಲ್ಲಿ ಮಾಯ್ಶ್ಚರ್ ಏನಾದರೂ ಇದ್ರೂ ಕೂಡ ಈ ಸೀಡ್ಸ್ ಹಾಳಾಗುತ್ತೆ. ಹಾಗಾಗಿ ಸೀಡ್ಸ್ ತುಂಬಾ ಚೆನ್ನಾಗಿ ಜರ್ಮಿನೇಟ್ ಆಗಬೇಕು ಅಂದ್ರೆ ಸ್ಟೋರ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಫ್ಲವರಿಂಗ್ ಸೀಡ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಇದಿಷ್ಟೇ ಹೇಳೋಕಿರೋದು. ಫಸ್ಟ್ ಗಿಡದಲ್ಲೇ ಚೆನ್ನಾಗಿ ಡ್ರೈ ಆಗೋಕೆ ಬಿಡಬೇಕು. ಗಿಡದಿಂದ ಕಿತ್ತ ಮೇಲೆ ಪುನಃ ನಾವು ಚೆನ್ನಾಗಿ ಮಾಯ್ಶ್ಚರ್ ಹೋಗೋವರೆಗೆ ಬಿಸಿಲಲ್ಲಿ ಡ್ರೈ ಮಾಡಿಬಿಟ್ಟು ಸ್ಟೋರ್ ಮಾಡಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.